ಮಾಗಡಿ ಪಟ್ಟಣವನ್ನು ಪ್ಲಾಸ್ಟಿಕ್ ಮುಕ್ತ ಪಟ್ಟಣ ಮಾಡಲು ಪಣತೊಟ್ಟ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಮಾಗಡಿ ತಾಲೂಕು ಶಾಖೆ. ಪಟ್ಟಣ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ನಿಷೇಧವಿದ್ದರೂ ಸಹ ಕೆಲ ಹೋಟೆಲ್ಗಳಲ್ಲಿ ಹಾಗೂ ಇನ್ನಿತರ ಮಾರಾಟ ಮಳಿಗೆಗಳಲ್ಲಿ ಪ್ಲಾಸ್ಟಿಕ್ ಕವರನ್ನು ಎಗ್ಗಿಲ್ಲದೆ ಮಾರಾಟ ಮಾಡುತ್ತಿದ್ದಾರೆ. ಅಲ್ಲದೆ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿಯೇ ಇಡ್ಲಿ ಬೇಯಿಸುತ್ತಾರೆ. ಬೇಯಿಸಿದ ಸಾಂಬಾರ್, ಕಾಫಿ, ಟೀ ಸಹ ಪ್ಲಾಸ್ಟಿಕ್ ಕವರ್ನಲ್ಲಿಯೇ ನೀಡುತ್ತಾರೆ. ಇದರಿಂದ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ನಮಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಅದಕ್ಕಾಗಿ ನಮ್ಮ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ತಂಡದ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವ ಕುರಿತು ಪಟ್ಟಣದ ಬೀದಿಗಳಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಅತಿ ಶೀಘ್ರದಲ್ಲಿಯೇ ಚಾಲನೆ ನೀಡುತ್ತೇವೆ ಎಂದು ಮಾಗಡಿ ತಾಲೂಕು ಅಧ್ಯಕ್ಷ ಎಂಆರ್ ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ವೇಳೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ರೂಪೇಶ್, ಜಿ ವೆಂಕಟೇಶ್, ಉಪಾಧ್ಯಕ್ಷರಾದ ಕೆಬಿ ಅಂದಾನಿ, ಲೋಕೇಶ್, ರತ್ನಾಕರ್, ಪಿ ತಿರುಮಲೇಶ್, ಅನಿಲ್, ತೇಜಸ್, ರತ್ನಾಕರ್, ಶರತ್ ಇದ್ದರು. ಮಾಗಡಿ ಟೌನಿನಲ್ಲಿ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕವರಿನಲ್ಲಿ ಬಿಸಿ ತಿಂಡಿಯನ್ನು ಕಟ್ತಿದ್ದಾರೆ. ದಯಮಾಡಿ ಅದರಿಂದ ಕ್ಯಾನ್ಸರು ಜಾಸ್ತಿ ಬರ್ತಾ ಇದೆ. ದಯಮಾಡಿ ಅದನ್ನು ನಿಲ್ಲಿಸಿ ಪರಿಹಾರ ಬೇರೆ ಏನಾರ ಮಾಡ್ಕೊಳ್ಳಿ. ಅದು ಬಿಟ್ಟು ನೀವು ತಿರ್ಗಾ ಅದರಲ್ಲಿ ಏನಾರು ಕಟ್ಕೊಡ್ತೀನಿ ಅಂತ ಅಂದರೆ ಕಟ್ಟಿಸ್ತಾ ಇದ್ರೆ ಈ ಸಾರ್ವಜನಿಕರು ದಯಮಾಡಿ ಎಚ್ಚೆತ್ತುಕೊಳ್ಳಿ. ಇದರಿಂದ ಕ್ಯಾನ್ಸರ್ ಸಾನೆ ಬರ್ತಾ ಇದೆ. ಆದ್ದರಿಂದ ಬೇರೆ ಇವರು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ನೇರವಾಗಿ ಆ ಹೋಟೆಲ್ ಮೇಲೆ ಕಂಪ್ಲೇಂಟು ಮಾಡುತ್ತೀವಿ. ಮಾನ್ಯರೇ, ಮಾನವ ಹಕ್ಕು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ಶಾಖೆಯ ಉಪಾಧ್ಯಕ್ಷನಾಗಿ ನಾನು ಅಂದಾನಿ ಅಂತ ಮಾತಾಡ್ತಾ ಇದ್ದೀನಿ. ಸಾರ್ವಜನಿಕರಲ್ಲಿ ವಿನಂತಿ, ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕಾಗಿ ಹಾನಿಕಾರಕ ಪ್ಲಾಸ್ಟಿಕ್ ಬಳಸಬೇಡಿ. ಹೋಟೆಲ್ಲು, ರಸ್ತೆ ಬದಿ ಹೋಟೆಲ್ಗಳಲ್ಲಿ ಬಿಸಿ ಆಹಾರ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಕವರ್ಗಳನ್ನು ತುಂಬ ಅತಿಯಾಗಿ ಹೆಚ್ಚಾಗಿ ಬಳಸ್ತಾ ಇದೆ. ಇದರಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಿರುವುದರಿಂದ ಅದರಿಂದ ಹೋಟೆಲ್ಗಳಲ್ಲಿ ಬಿಸಿ ಟೀ, ಕಾಫಿ, ಸಾಂಬಾರು, ರೈಸು ಕಟ್ಟುವಂಥ ಜಾಗಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಬೇಕಂತ ನಮ್ಮ ಸಂಸ್ಥೆಯಿಂದ ತಮ್ಮಲ್ಲಿ ಬೇಡಿಕೊಳ್ತೀವಿ. ಅಕಸ್ಮಾತ್ ಇದರಲ್ಲಿ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದೆ ಇದ್ದ ಪಕ್ಷದಲ್ಲಿ ನಮ್ಮ ಸಂಸ್ಥೆಯಿಂದ ಲೋಕಾಯುಕ್ತರಿಗೆ ದೂರು ನೀಡಲಾಗುವುದು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಅಂತೇಳಿ. ನಾನು ಮಾಗಡಿಯಲ್ಲಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಫಾರ್ಮರ್ ವಿಂಗ್ ಕೆಲಸ ಮಾಡ್ತಾ ಇದ್ದೀನಿ, ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ನಾವೆಲ್ಲ ಏನು ಸಭೆ ಸೇರಿದ್ದೀವಿ ಅಂತಂದರೆ, ಮಾಗಡಿಯಲ್ಲಿ ಇತ್ತೀಚಿನ ದಿನದಲ್ಲಿ ಪ್ಲಾಸ್ಟಿಕ್ ಕವರ್ನ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡೋದು ಜಾಸ್ತಿ ಆಗ್ತಾಯಿದೆ. ನಾವು ಆಲ್ರೆಡಿ ತಾಲೂಕು ವೈದ್ಯಾಧಿಕಾರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಆದರೂ ಸಹ ಅವರು ಯಾವುದೇ ಕ್ರಮನ ತಗೊಂಡಿಲ್ಲ. ಅದಕ್ಕೆ ಇನ್ನೊಂದ್ಸಲಿ ನಾವು ಎಚ್ಚರಿಕೆ ನೀಡಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಅಕಸ್ಮಾತ್ ಏನಾದರೂ ನೀವು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕವರು ಮತ್ತು ಕಾಫಿ, ಟೀಗೆ, ಸಾಂಬಾರು, ರೈಸ್ಗೆ ಇವನ್ನೆಲ್ಲ ಏನಾದರೂ ನೀವು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ತಾ ಇದ್ದರೆ ಮುಂದಿನ ದಿನದಲ್ಲಿ ನಡೆಯುವಂಥ ನಾವು ಲೋಕಾಯುಕ್ತರಿಗೆ ದೂರು ಕೊಡಬೇಕು ಅಂತ ಹೇಳಿದ್ದೀವಿ. ನಾವು ಲೋಕಾಯುಕ್ತರಿಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಲೋಕಾಯುಕ್ತರು ಬಂದು ಅದನ್ನು ನಿಮ್ಮ ಮೇಲೆ ಬೀಳುವಂಥ ಪರಿಣಾಮನ ನಾವೀಗಲೇ ಎಚ್ಚರಿಸ್ತಾ ಇದ್ದೀವಿ. ಆದ್ದರಿಂದ ಎಲ್ಲ ಮಾಗಡಿಯಲ್ಲಿರುವಂಥ ಎಲ್ಲ ಹೋಟೆಲ್ ಮಾಲೀಕರಾಗಿರ್ಬೋದು, ಫುಟ್ಪಾತಲ್ಲಿ ತಿಂಡಿ ತಿನಿಸುಗಳನ್ನ ಮಾರುವಂಥದ್ದು ಇರ್ಬೋದು, ಅವರೆಲ್ಲರೂ ಇದು ಅವ್ರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ಆದರೆ ನಾವು ಈಗ ತಾಲೂಕು ವೈದ್ಯಾಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತೀವಿ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ.